ವಿಭಾಗ ಮಾಡೋದು ಅಥವಾ ಎಲ್ಲ ಮಾಡಿ ಯಾರಿಗೋ ಒಬ್ರಿಗೆ ಕೊಡೋದು ಅಂದ್ರೆ. ಬಟ್ ನಾವು ಈ ಕಾನೂನ ದಾವೆ ಗೊಂದಲ ಆದಾಗ ದಾವೆ ಕೋರ್ಟ್ ಅಲ್ಲೇ ಮಾಡ್ಬೇಕಾ ಅಥವಾ ಬೇರೆ ಕಡೆ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆಯಾ? ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ? ನಿಮಗೆ ಎರಡು ರೀತಿಯ ಅವಕಾಶಗಳು ಇರ್ತದೆ. ಒಂದು ನ್ಯಾಯಾಲಯದ ಮುಖಾಂತರ ಪಾಲುಪಟ್ಟಿಯನ್ನ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ರಿಜಿಸ್ಟ್ರೇಷನ್ ಮುಖಾಂತರ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಮುಖಾಂತರ ಮಾಡ್ಕೊಳ್ಬಹುದು. ಒಂದು ಪಾಲು ವ್ಯಾಜ್ಯವನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ಕೊಂಡ್ರೆ ಫಸ್ಟ್ ಮೀಡಿಯೇಷನ್ ಪ್ರಕ್ರಿಯೆ 80 ಕ್ಲಾಸ್ 2 ಇದರಲ್ಲಿ ಮೀಡಿಯೇಷನ್ ಪ್ರಕ್ರಿಯೆಗಳು ನಡೀತದೆ. ಆಗ ಹೇಳ್ತಾರೆ ನೋಡಿ ನಿಮ್ಮ ವ್ಯಾಜ್ಯ ಪಾಲು ವ್ಯಾಜ್ಯಗಳಲ್ಲಿ ಏನೆಲ್ಲ ಅಂಶಗಳಿದೆ, ಯಾರಿಗೆ ಎಷ್ಟೆಷ್ಟು ಅಂಶಗಳು ಇದೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ವೇಳೆ ಆ ಜಾಗವನ್ನ ಪಾಲು ಮಾಡಲಿಕ್ಕೆ ಅಸಾಧ್ಯವಿದ್ದಂಥ ಪಕ್ಷಗಳಲ್ಲಿ ಆಲ್ಟರ್ನೇಟ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಏನು ಪರ್ಯಾಯ ಮಾರ್ಗಗಳು ಏನಿದೆ ಅದನ್ನ ಸೊಲ್ಯೂಷನ್ ಅನ್ನ ಸಜೆಸ್ಟ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಇನ್ನು ಸಬ್ ರಿಜಿಸ್ಟರ್ ಆಫೀಸರ್ ಮುಖಾಂತರ ಆದ್ರೆ ಓರ್ವನ ಹೆಸರಿಗೆ ಬೇರೆಲ್ಲ ಪಾಲುದಾರರು ರಿಲೀಸ್ ಅನ್ನ ಮಾಡಿಕೊಡುವ ಮುಖಾಂತರ ಓರ್ವನಿಗೆ ಕೊಡ್ಬೋದು. ಮತ್ತೆ ಅದರಿಂದ ಹಣದ ರೂಪದಲ್ಲಿ ಆ ಅಂಶವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸರ್, ಇದು ಎಷ್ಟು ಟೈಮ್ ಅಲ್ಲಿ ಪ್ರೊಸೆಸ್ ಎಲ್ಲ ಆಗುತ್ತೆ? ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಆದಷ್ಟು ಬೇಗದಲ್ಲಿ ತ್ವರಿತ ಪ್ರಕ್ರಿಯೆಗಳು. ಎಷ್ಟು ತಿಂಗಳು? ಪಾಲು ಆಲ್ಮೋಸ್ಟ್ 1 ತಿಂಗಳು ಒಳಗಡೆ ಸೂಕ್ತ ದಾಖಲಾತಿಗಳೆಲ್ಲ ಇದ್ರೆ 1 ತಿಂಗಳ ಒಳಗಡೆ ಖಾತಾವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೋರ್ಟಿಗೆ ಹೋದ್ರೆ ಹೆಂಗೆ ಸರ್? ಕೋರ್ಟಿನಲ್ಲಿ ಸಾಮಾನ್ಯವಾಗಿ ಒಂದು 6 ತಿಂಗಳ ತನಕ ಪ್ರಕ್ರಿಯೆಗಳು ಹಿಡಿಯಬಹುದು. 6 ತಿಂಗಳು. ಯಾಕಂದ್ರೆ ಸಿವಿಲ್ ವ್ಯಾಜ್ಯಗಳು ದೂರು ದಾಖಲಾದ ನಂತರ ಎಲ್ಲರಿಗೂ ಪಕ್ಷಗಾರರಿಗೆ ನೋಟಿಸ್ ಆಗಬೇಕು, ಅವರಿಗೆ ಒಂದು ಸ್ಟೇಟ್ಮೆಂಟ್ ಹಾಕುವಂತ ಪ್ರಕ್ರಿಯೆಗಳು ಇರ್ತದೆ. ಅದ ನಂತರ 80 ಕ್ಲಾಸ್ 2 ಅಲ್ಲಿ ಒಂದು ಮೀಡಿಯೇಷನ್ ಪ್ರಕ್ರಿಯೆಗಳು, ಕಂಪ್ಲೇಂಟ್ಸ್ ಪ್ರಕ್ರಿಯೆಗಳು ನಡೀತದೆ. ಆ ಸಂದರ್ಭ ಇದೆಲ್ಲ ಕೂಡ ಡಿಸ್ಕಷನ್ಗೆ ಬರ್ತದೆ. ಅಲ್ಲಿ ನಿಮಗೆ ಎಲ್ಲವನ್ನು ಅವಕಾಶವನ್ನ ಕಲ್ಪಿಸ್ತಾರೆ. ಅಂದ್ರೆ ಈಸಿಯಾಗಿ ಒಂದು ಪಾಲುಪಟ್ಟಿಯ ವ್ಯಾಜ್ಯವನ್ನ ಹೇಗೆಲ್ಲ ಬಗೆಹರಿಸ್ಕೊಳ್ಬಹುದು ಅನ್ನೋ ಬಗ್ಗೆ ಅವರು ಅನುವು ಮಾಡಿಕೊಡ್ತಾರೆ. ಅದನ್ನ ಪಕ್ಷಗಾರರು ಇಚ್ಛಿಸಿದ ಪಕ್ಷದಲ್ಲಿ ಆ ರೀತಿ ಕೂಡ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ನಿಮ್ಮ ಪ್ರಶ್ನೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಎದುರಿಸ್ತಿರುವ ಸಮಸ್ಯೆಗಳಲ್ಲಿ ಅದು ಕೂಡ ಒಂದು. ಕೃಷಿಕರಲ್ಲಿ ಕಂಡುಬರುವಂತ ಸಾಕಷ್ಟು ವ್ಯಾಜ್ಯಗಳಲ್ಲಿ ನಾನು ನೋಡಿದಂತೆ ಇರುವಂತದ್ದು ಅದು ರಸ್ತೆಯ ಸಮಸ್ಯೆ. ರಸ್ತೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೆಲವರದ್ದೊಂದು ತಪ್ಪು ಅಭಿಪ್ರಾಯ ಇದೆ. ನಾನು ಕಾಲುದಾರಿ, ನನ್ನ ಜಾಗದ ರಸ್ತೆ, ನಾನು ಕಾಲುದಾರಿಯನ್ನ ಮುಚ್ಚಿದ್ರೆ ಏನಾಗ್ತದೆ, ಅದು ನನ್ನ ಜಾಗದಲ್ಲಿ ಹಾದು ಹೋಗ್ತದೆ ಅನ್ನೋ ಮಾತ್ರಕ್ಕೆ ಅದು ನನ್ನದೇ ರಸ್ತೆ ಎನ್ನುವ ಪರಿಭಾವನೆ ನಮ್ದಾಗ್ತದೆ. ಅದು ತಪ್ಪು ಕಲ್ಪನೆ. ಈಸ್ಮೆಂಟ್ ರೈಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಯಾವುದೇ ಒಂದು ದಾರಿ ಓರ್ವ ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ಹಾದು ಹೋಗುವಂಥದ್ದಿದ್ರೂ ಕೂಡ ಅದು ಸಾಕಷ್ಟು ವರ್ಷಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ಓರ್ವ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ತಡೆ ಉಂಟು ಮಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕುಗಳು ಇರುವುದಿಲ್ಲ. ಒಂದು ವೇಳೆ ಖಾಸಗಿ ಜಾಗ ಆಗಿದ್ದರೂ ಕೂಡ ನಡೆದು ಹೋಗುವಂತಹ ದಾರಿಗೆ ಅಥವಾ ಇದ್ದಂತಹ ದಾರಿಯನ್ನ ಮೊಟಕುಗೊಳಿಸ್ಲಿಕ್ಕೆ ಯಾರಿಗೆ ಹಕ್ಕುಗಳು ಇಲ್ಲ. ಹಾಗಾಗಿ ಇದ್ದಂತಹ ದಾರಿಯನ್ನ ಯಾರಾದ್ರೂ ಮುಚ್ಚುವಂತ ಪ್ರಯತ್ನ ಮಾಡಿದ್ರೆ ಅಥವಾ ಕೃಷಿ ಚಟುವಟಿಕೆಗೆ ಹೋಗ್ಲಿಕ್ಕೆ ತಡೆ ಉಂಟು ಮಾಡಿದ್ರೆ, ಇನ್ನು ಮೊದಲನೇದಾಗಿ ದೂರನ್ನ ದಾಖಲು ಮಾಡಿಕೊಳ್ಳುವ ಮೂಲಕ, ಸ್ಥಳೀಯ ಠಾಣೆ ಅಥವಾ ಪಂಚಾಯತ್ಗಳಿಗೆ ದೂರನ್ನ ದಾಖಲು ಮಾಡಿಕೊಳ್ಳುವ ಮೂಲಕ, ತಹಶೀಲ್ದಾರಿಗೂ ಕೂಡ ದೂರನ್ನ ದಾಖಲು ಮಾಡ್ಕೊಳ್ಬಹುದು. ಕೃಷಿ ಚಟುವಟಿಕೆಗೆ ಅಡೆತಡೆಯನ್ನು ಉಂಟು ಮಾಡುತ್ತಾರೆ ಎಂದು ದೂರನ್ನ ದಾಖಲು ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು. ಒಂದು ವೇಳೆ ಸೂಕ್ತ ಸ್ಪಂದನೆಯನ್ನ ದೊರಕದೇ ಇದ್ದಂತಹ ಸಂದರ್ಭದಲ್ಲಿ ಆ ಬಗ್ಗೆ ನ್ಯಾಯಾಲಯಕ್ಕೆ ಡಿಕ್ಲರೇಷನ್ ಸೂಟನ್ನ ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ. ಇಂದಿನ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳ ಬಾಕಿಗೆ ಇದು ಕೂಡ ಒಂದು ಕಾರಣ. ನಡೆದಾಡುವ ರಸ್ತೆಯನ್ನ ಮುಚ್ಚುವಂಥದ್ದು ಕೂಡ ಅಕ್ಷಮ್ಯ ಅಪರಾಧ. ಅದು ನಡೆದಾಡುವಂಥ ರಸ್ತೆಯನ್ನ ಮುಚ್ಚಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ.